ಪ್ರಪಂಚದ ಕಾಮಿಕ್ಸ್ ಇತಿಹಾಸದಲ್ಲಿ ಮಾರ್ವೆಲ್ ಕಾಮಿಕ್ಸ್ ಕೂಡ ಒಂದು. ಇದು ಇಂದು ಕಾಮಿಕ್ಸ್, ಟಿವಿ ಸೀರೀಸ್, ಗೇಮ್ಸ್, ಸಿನಿಮಾಗಳನ್ನು ಕಾಮಿಕ್ಸ್ ಆಧಾರಿತವಾಗಿ ಜನತೆಗೆ ನೀಡುತ್ತಿದೆ. ಇದು ಮಾರ್ವೆಲ್ ಕಂಪನಿಯ ಇತಿಹಾಸ ತಿಳಿಯುವ ಸಲುವಾಗಿ ಮಾಡುತ್ತಿರುವ ವಿಡಿಯೋ ಅಲ್ಲ. ಮಾರ್ವೆಲ್ ತನ್ನ ಕಾಮಿಕ್ಸ್ ಸಿನಿಮಾಗಳಲ್ಲಿ ಅನೇಕ ಸೂಪರ್ ಹೀರೋಗಳನ್ನು ಸೃಷ್ಟಿಸಿದೆ. ಅವರು ಸಾಮಾನ್ಯ ಮನುಷ್ಯರಾಗಿರಬಹುದು, ಸೂಪರ್ ಹ್ಯೂಮನ್ ಆಗಿರಬಹುದು, ದೇವರಾಗಿರಬಹುದು ಅಥವಾ ಸೂಪರ್ ಪವರ್ ಹೊಂದಿರುವ ಜೀವಿಯೇ ಆಗಿರಬಹುದು. ಈಗ ನಾನು ಹೇಳುತ್ತಿರುವ ವಿಷಯ ಏನೆಂದರೆ, ಇವರು ಒಂದು ನಾಗರಿಕತೆಯನ್ನೇ ಇದರಲ್ಲಿ ಬಟ್ಟಿ ಇಡಿಸಿದ್ದಾರೆ. ಅಂದರೆ ಒಂದು ನಾಗರಿಕತೆಯನ್ನೇ ಆಧರಿಸಿ ಅದರಲ್ಲಿ ಒಂದು ಪ್ರಪಂಚವನ್ನೇ ಸೃಷ್ಟಿಸಿ ಕಥೆಗಳ ಸರಮಾಲೆಯನ್ನೇ ಸೃಷ್ಟಿಸಿದ್ದಾರೆ. ಆ ನಾಗರಿಕತೆಯಲ್ಲಿ ಬರುವ ಕ್ಯಾರೆಕ್ಟರ್ಗಳೇ ಇವುಗಳಲ್ಲೂ ಸಹ ಇವೆ. ಪ್ರಸ್ತುತ ಇವರನ್ನು ಆರಾಧಿಸುತ್ತಿದ್ದ ಜನರು ಇಲ್ಲ, ಆದರೆ ಇವರು ಸಿನಿಮಾಗಳಲ್ಲಿ ಜೀವಂತವಾಗಿದ್ದಾರೆ. ಆದರೆ ಮೂಲ ಕಥೆಗೂ ಕಾಮಿಕ್ಸ್ ಕಥೆಗೂ ಸಿನಿಮಾಗೂ ತುಂಬ ವ್ಯತ್ಯಾಸವಿದೆ. ಅಷ್ಟಕ್ಕೂ ಈ ನಾಗರಿಕತೆ ಯಾವುದು? ಇವರನ್ನು ಪೂಜಿಸುತ್ತಿದ್ದ ಜನ ಯಾರು? ಈ ಕ್ಯಾರೆಕ್ಟರ್ಗಳ ಒರಿಜಿನ್ ಸ್ಟೋರಿಯಲ್ಲಿ ಏನು ವ್ಯತ್ಯಾಸವಿದೆ ತಿಳಿಯೋಣ ಈ ಒಂದು ವಿಡಿಯೋದಲ್ಲಿ. ಮಾರ್ವೆಲ್ ಕಾಮಿಕ್ಸ್ನಲ್ಲಿ ನಾರ್ಸ್ ಮೈಥಾಲಜಿಯ ಕೆಲವು ವಿಷಯಗಳನ್ನು ಆಧರಿಸಿ ಕಥೆಯನ್ನು ಹೆಣೆಯಲಾಗಿದೆ. ಎರಡೂ ಕಥೆಗಳು ವಿಭಿನ್ನವಾಗಿದ್ದರೂ ಸಹ ಪ್ರಾರಂಭದಲ್ಲಿ ಹೋಲಿಕೆಯಾಗುತ್ತದೆ. ನಾರ್ಸ್ ಪುರಾಣದ ಕಥೆಯನ್ನೇ ಹೇಳುವುದಾದರೆ ಇದು ನಾರ್ಡಿಕ್ ಅಥವಾ ಸ್ಕ್ಯಾಂಡಿನೇವಿಯನ್ ಮೈಥಾಲಜಿ ಎಂಬ ಹೆಸರಿನಿಂದ ಕರೆಯಲ್ಪಡುತ್ತದೆ. ಒಂದು ಕಾಲದಲ್ಲಿ ಉತ್ತರ ಜರ್ಮನ್ ಸಮುದಾಯವು ಒಂದು ಸಂಸ್ಕೃತಿಯನ್ನು ಆಚರಿಸುತ್ತಿತ್ತು. ಆ ಸಂಸ್ಕೃತಿಯ ಹೆಸರೇ ನಾರ್ಸ್. ಇವರು ಕ್ರಿಶ್ಚಿಯನ್ ಸಮುದಾಯ ಉತ್ತರ ಜರ್ಮನ್ಗೆ ಬರುವ ಮೊದಲು ಉತ್ತರ ಜರ್ಮನ್ನಲ್ಲಿ ವಾಸವಿದ್ದರು. ಇವರ ನಂಬಿಕೆಯ ಪ್ರಕಾರ ವೈಕಿಂಗ್ಗಳ ಮುಖ್ಯ ದೇವತೆ ಓಡಿನ್. ಇವನು ಬೋರ್ ಮತ್ತು ಜೈಂಟಸ್ ಬೆಸ್ಟ್ಲಾಳ ಮಗ. ಓಡಿನ್ನನ ಸಹೋದರರು ವಿಲಿ ಮತ್ತು ವಿ. ಓಡಿನ್ನನ ಪತ್ನಿ ಫ್ರಿಗ್. ಮಕ್ಕಳು ಥೋರ್, ಬಾಲ್ಡರ್, ವಿಯಾರ್ ಮತ್ತು ವಾಲಿ. ಇವರನ್ನು ಬಿಟ್ಟು ಇನ್ನೂ ಕೆಲವರನ್ನು ಓಡಿನ್ನನ ಮಕ್ಕಳು ಎಂದು ಪರಿಗಣಿಸಲಾಗುತ್ತದೆ. ಹೈಮ್ಡಾಲ್ ಯಾರ ಮಗ ಎಂಬ ಬಗ್ಗೆ ನಾರ್ಸ್ ಪುರಾಣದಲ್ಲಿ ಉಲ್ಲೇಖವೇ ಇಲ್ಲದಿರುವುದರಿಂದ ಅವನನ್ನು ಓಡಿನ್ನನ ಮಗ ಎಂದು ಕರೆಯಲಾಗುತ್ತದೆ. ಇವನನ್ನು ಹೊರತುಪಡಿಸಿ ಬ್ರಾಗಿ, ಟಿರ್, ಹೋರ್ ಮತ್ತು ಹೆರ್ಮರ್ ಅವರೂ ಸಹ ಓಡಿನ್ ಪುತ್ರರು ಎಂದು ಕೆನ್ನಿಂಗ್ಗಳಲ್ಲಿ ವಿವರಿಸಿದ್ದಾರಂತೆ. ಹೈಮಿಸ್ಕಿ ಡ್ಯಾ ಪ್ರಕಾರ ಟಿರ್ ಅನ್ನು ಹೈಮಿರ್ ಮಗ ಎಂದು ಕರೆಯಲಾಗುತ್ತಿತ್ತು. ಇವರ ಜೊತೆ ಹೆಲಾ ಮತ್ತು ಲೋಕಿಯನ್ನು ಓಡಿನ್ ಮಕ್ಕಳು ಎಂದು ಹೇಳುತ್ತಿದ್ದರು. ಆದರೆ ಕೆಲವೊಂದು ಕಡೆ ಲೋಕಿಯ ಮಗಳು ಹೆಲ್ ಎಂಬ ಉಲ್ಲೇಖವಿದೆ. ಇನ್ನು ಕೆಲವರು ಹೆಲಾ ಮತ್ತು ಲೋಕಿ ಇಬ್ಬರು ಸೋದರಿಯರಾಗಿದ್ದರು. ಓಡಿನ್ ಇಬ್ಬರನ್ನೂ ಸಹ ದತ್ತು ತೆಗೆದುಕೊಂಡಿದ್ದ ಎಂದು ಹೇಳಲಾಗುತ್ತದೆ. ಕಥೆಗಳ ಪ್ರಕಾರ ಓಡಿನ್ ಬ್ರಹ್ಮಾಂಡದ ಪವಿತ್ರ ಮರ ಎಂದು ಕರೆಯಲ್ಪಡುವ 9 ರಿಯಲಮ್ಗಳನ್ನು, ಅಂದರೆ ಬ್ರಹ್ಮಾಂಡದ 9 ಪ್ರಪಂಚಗಳನ್ನು ಯುದ್ಧ ಮಾಡಿ ಗೆದ್ದುಕೊಂಡನು. ಅವರಿಗೆಲ್ಲ, ನಿಮ್ಮ ಪ್ರಪಂಚವು ಅಪಾಯದಲ್ಲಿದ್ದರೆ ಆಸ್ಗಾರ್ಡಿಯನ್ನರು ನಿಮ್ಮನ್ನು ಕಾಪಾಡುತ್ತಾರೆ ಎಂದು ಭರವಸೆ ನೀಡಿದನು. ಆ 9 ಪ್ರಪಂಚಗಳನ್ನು ಯುಗ್ಡ್ರಾಸಿಲ್ ಎಂಬ ಹೆಸರಿನಿಂದ ಕರೆಯಲಾಗುತ್ತಿತ್ತು. ಹಳೆಯ ನಾರ್ಸ್ ಮೈಥಾಲಜಿಯ ಪ್ರಕಾರ ಈ ಪವಿತ್ರ ಮರದ ಸುತ್ತಲೂ 9 ಪ್ರಪಂಚಗಳಿದ್ದವು. ಅವು ಯಾವುವೆಂದರೆ ಆಸ್ಗಾರ್ಡ್, ಆಸಿರ್ ಎಂಬ ದೇವತೆಗಳು ವಾಸಿಸುವ ಪ್ರಪಂಚ, ಮಿಡ್ಗಾರ್ಡ್, ಆಸ್ಕ್ ಮತ್ತು ಎಂಬ ಮೊದಲ ಮನುಷ್ಯರಿಂದ ರಚಿತವಾದ ಭೂಮಿ, ಜೋತನ್ಹೈಮ್, ಜೋತ್ನರ್ ಅಂದರೆ ದೇವತೆಗಳ ಸಂಬಂಧಿಕರು ವಾಸಿಸುವ ದೈತ್ಯರ ಪ್ರಪಂಚ, ವನಹೇಮ್ ಮ್ಯಾಜಿಕ್ ಶಕ್ತಿಗಳಿಗೆ ಹೆಸರುವಾಸಿಯಾದ ವನೀರ್ ಎಂಬ ದೇವತೆಗಳ ಪ್ರಪಂಚ, ಸ್ವರ್ತಾಲ್ಫೇಮ್ ಡಾರ್ಕ್ ಎಲ್ವೆಸ್ ಅಥವಾ ಕತ್ತಲಿನಲ್ಲಿ ವಾಸಿಸುವ ಎಲ್ವೆಸ್ ಎಂಬ ಜೀವಿಗಳ ಪ್ರಪಂಚ, ಅಲ್ಪೀಮ್ ಬೆಳಕಿನಲ್ಲಿ ವಾಸಿಸುವ ಎಲ್ವೆಸ್ ಜೀವಿಗಳ ಪ್ರಪಂಚ, ನಿಡವಲ್ಲರ್ ಕೊಬ್ಜರೆ ಹೆಚ್ಚಾಗಿರುವ ಪ್ರಪಂಚ, ನಿಪ್ಲಹೇಮ್ ಮಂಜುಗಡ್ಡೆ ಮತ್ತು ಕತ್ತಲೆ ಹೊಂದಿರುವ ಒಂದು ಶೀತ ಪ್ರಪಂಚ, ಮುಸ್ಪಲ್ಹೇಮ್ ಶಾಖ ಮತ್ತು ಜ್ವಾಲೆಗಳಿಂದ ಉರಿಯುತ್ತಿರುವ ಲೋಕ, ಸರ್ಟರ್ನಂತಹ ಬೆಂಕಿ ದೈತ್ಯರು ಇರುವ ಪ್ರಪಂಚ. ನಾರ್ಸ್ ಪುರಾಣಗಳ ಪ್ರಕಾರ ಓಡಿನ್ ದಂಡಯಾತ್ರೆ ಲೋಕಗಳನ್ನು ವಶಪಡಿಸಿಕೊಳ್ಳುವುದು ಆತನ ಉದ್ದೇಶವಾಗಿರಲಿಲ್ಲ. ಆತನಿಗೆ ಪ್ರಪಂಚವನ್ನು ಉಳಿಸಿಕೊಳ್ಳುವುದು ಮುಖ್ಯವಾಗಿತ್ತು, ಏಕೆಂದರೆ ರ್ಯಾಗ್ನರಾಕ್ ಆಗದಂತೆ ತಡೆಯುವುದು ಆತನ ಉದ್ದೇಶವಾಗಿತ್ತು. ಇನ್ನು
ಓಡಿನ್ನ ವಂಶವೃಕ್ಷ. ಅವರ ಇತಿಹಾಸ ಹೇಳುವುದಾದರೆ, ಓಡಿನ್ ರ್ಯೂನ್ಗಳ ಪಾಲಿನ ಯುದ್ಧ ಮತ್ತು ಬುದ್ಧಿವಂತಿಕೆಯ ದೇವರು. ಸೃಷ್ಟಿಕರ್ತ ಅಲ್ಲದಿದ್ದರೂ ಸರ್ವಪಿತ. ಓಡಿನ್ ಆಲ್ಫಾದರ್ ಎಂಬ ಬಿರುದನ್ನು ಹೊಂದಿರುವ ದೇವರು. ಜ್ಞಾನವನ್ನು ಪಡೆಯಲು ತನ್ನ ಒಂದು ಕಣ್ಣನ್ನು ಮಿಮಿರ್ಗೆ ಕೊಟ್ಟು ಜ್ಞಾನದ ಬಾವಿಯಿಂದ ನೀರನ್ನು ಕುಡಿದ. ನಂತರ ರ್ಯಾಗ್ನರಾಕ್ ಅಂದರೆ ಸರ್ವನಾಶದ ಸಂಭವದ ಮುನ್ಸೂಚನೆ ತಿಳಿದು 9 ಪ್ರಪಂಚಗಳನ್ನು ಸಾಂಕೇತಿಕವಾಗಿ ಗೆದ್ದು ಅವರೆಲ್ಲರನ್ನು ಕಾಪಾಡುವ ಹೊಣೆ ಹೊತ್ತುಕೊಂಡ. ಫ್ರಿಗ್ ಎಂಬುವವಳನ್ನು ಮದುವೆಯಾಗಿ ಅವಳನ್ನು ತನ್ನ ಅಧಿಕೃತ ಪತ್ನಿ ಎಂದು ಘೋಷಿಸಿದನು. ಇವಳು ಮದುವೆ ಮಾತೃತ್ವದ ದೇವತೆ, ಭವಿಷ್ಯವಾಣಿಯನ್ನು ಹೇಳುವ ಮತ್ತು ದಿವ್ಯ ದೃಷ್ಟಿಯನ್ನು ಹೊಂದಿರುವ ದೇವತೆಯಾಗಿದ್ದಳು. ಇವಳು ಬಾಲ್ಡರ್, ಹರ್ಮೋಡ್ ಮತ್ತು ಹಾರ್ಡ್ ಅವರಿಗೆ ಜನ್ಮ ನೀಡಿದಳು. ಓಡಿನ್ ಫ್ರಿಗ್ ಹೊರತುಪಡಿಸಿ ಕೆಲವು ಮಹಿಳೆಯರೊಂದಿಗೆ ಸಂಬಂಧ ಹೊಂದಿದ್ದನು. ಜೋರ್ಡೋ ಎಂಬುವವಳು ಅವರಲ್ಲಿ ಒಬ್ಬಳಾಗಿದ್ದು ಅವಳು ಭೂಮಿ ದೇವತೆ ಎಂದು ಕರೆಯಲ್ಪಡುತ್ತಿದ್ದಳು. ಜೋರ್ಡೋ ಮತ್ತು ಓಡಿನ್ಗೆ ಜನಿಸಿದ ಮಗ ಯಾರೆಂದರೆ ಥಾರ್ ಮತ್ತು ಮೈಲಿ. ಥಾರ್ ಗುಡುಗು, ಬಿರುಗಾಳಿ, ಶಕ್ತಿ ಮತ್ತು ರಕ್ಷಣೆಯ ದೇವರಾಗಿದ್ದು ಅವನ ಸುತ್ತಿಗೆ ಪರ್ವತಗಳನ್ನೇ ನಾಶ ಮಾಡುವ ಶಕ್ತಿ ಹೊಂದಿತ್ತು. ಲೋಕಿ ಪರ್ಬೌಟಿ ಮತ್ತು ಲಾಪಿಯ ಮಗನಾಗಿದ್ದರೂ ಸಹ ಓಡಿನ್ ಜೊತೆಗೆ ಹೆಚ್ಚು ಕಾಲ ಕಳೆದ. ಇವನು ಹೆಲ್ಬ್ಲಿಂಡಿ ಮತ್ತು ಬೈಲಿಸ್ಟರ್ ಅವರ ಸಹೋದರನಾಗಿದ್ದ. ನಾರ್ಸ್ ಪುರಾಣದ ಪ್ರಕಾರ ಲೋಕಿ ಲಾಪಿಯ ಮಗ. ಆದರೆ ಆ ಪ್ರಪಂಚದ ಜೀವಿಯಂತೆ ಆತ ಇರದಿದ್ದ ಕಾರಣ ಆತನನ್ನು ಕೈಬಿಟ್ಟ. ನಂತರ ಓಡಿನ್ ಲೋಕಿಯನ್ನು ತನ್ನ ಸ್ವಂತ ಮಗನಂತೆ ಬೆಳೆಸಿದ. ಓಡಿನ್ ಇನ್ನೂ ಕೆಲವರನ್ನು ತನ್ನ ಸ್ವಂತ ಮಕ್ಕಳಂತೆ ಬೆಳೆಸಿದ. ಆದರೆ ಇದರಲ್ಲಿ ಹೆಲ ಇಲ್ಲ, ಏಕೆಂದರೆ ನಾರ್ಸ್ ಪುರಾಣದ ಪ್ರಕಾರ ಅವಳು ಲೋಕಿ ಮತ್ತು ಆಂಗ್ರಬೋಡಾಳ ಮಗಳು. ಇನ್ನು ಮಾರ್ವೆಲ್ ಸ್ಟುಡಿಯೋ ಮತ್ತು ನಾರ್ಸ್ ಪುರಾಣದಲ್ಲಿರುವ ಹೋಲಿಕೆ ಮತ್ತು ವ್ಯತ್ಯಾಸಗಳನ್ನು ತಿಳಿದುಕೊಳ್ಳೋಣ. ಮಾರ್ವೆಲ್ ಸಿನಿಮಾ ಮತ್ತು ಕಾಮಿಕ್ಸ್ನ ಪ್ರಕಾರ ಓಡಿನ್ ಬೋರ್ನ ಮಗನಾಗಿದ್ದು ಆಸ್ಗಾರ್ಡಿನ ರಾಜನಾಗಿದ್ದ. ಅವನು 9 ರಿಯಲಂಗಳ ಒಡೆಯನಾಗಿದ್ದು ಆಸ್ಗಾರ್ಡ್ನಲ್ಲಿ ಅವನು ವಾಸಿಸುತ್ತಿದ್ದ. ಫ್ರಿಗ್ಗ ಆತನ ಪತ್ನಿಯಾಗಿದ್ದಳು. ಹೆಲ ಆತನ ಮೊದಲ ಸಂತಾನವಾಗಿದ್ದು ಇಡೀ ಆಸ್ಗಾರ್ಡ್ ಅವಳನ್ನು ಮರೆಯುವಂತೆ ಮಾಡಿದ್ದ. ಲೋಕಿ ಮತ್ತು ಥಾರ್ ಅವರನ್ನು ಹೆಲ ನಂತರ ಸಾಕಿದ. ಥಾರ್ ಅವನನ್ನು ತನ್ನ ನಂತರದ ರಾಜನನ್ನಾಗಿ ಪಟ್ಟಾಭಿಷೇಕ ಮಾಡುತ್ತಿದ್ದ. ಆದರೆ ಜೋತನ್ಹೈಮ್ನ ಫ್ರಾಸ್ಟ್ ಜೆಂಟ್ಗಳು ತಮ್ಮ ಲೋಕದ ಶಕ್ತಿಯ ಆಕಾರವನ್ನು ಕದಿಯಲು ಬಂದವು. ಆಗ ಡೆಸ್ಟ್ರಾಯರ್ ಅವರನ್ನು ನಾಶ ಮಾಡಿದ. ಆದರೆ ಓಡಿನ್ ಅವರ ಲೋಕದ ಮೇಲೆ ಯುದ್ಧ ಮಾಡಲಿಲ್ಲ. ಆದರೆ ಇದರಿಂದ ಹೆಚ್ಚು ನಷ್ಟವಾಗಿದ್ದು ಥಾರ್ಗೆ, ಏಕೆಂದರೆ ಅವನ ಪಟ್ಟಾಭಿಷೇಕ ನಿಂತು ಹೋಯಿತು. ಥಾರ್ ಯುದ್ಧ ಮಾಡಲು ಹೇಳಿದರೂ ಓಡಿನ್ ಒಪ್ಪಲಿಲ್ಲ. ಆದರೆ ಲೋಕಿಯು ಥಾರ್ಗೆ ದಾಳಿ ಮಾಡಲು ಕುಮ್ಮಕ್ಕು ನೀಡಿ ಥಾರ್, ಲೋಕಿ ಮತ್ತು ಕೆಲವು ಸ್ನೇಹಿತರು ಯುದ್ಧಕ್ಕೆ ಹೋಗುತ್ತಾರೆ. ಆದರೆ ಅವರಿಗೆ ಯುದ್ಧ ಮಾಡಲು ಕಷ್ಟವಾಗುತ್ತಿರುತ್ತದೆ. ಯುದ್ಧ ಮಾಡುವಾಗ ನಾನು ಆಸ್ಗಾರ್ಡಿಯನ್ ಅಲ್ಲ, ಜೋತನ್ಹೈಮ್ನವನು ಎಂದು ಲೋಕಿಗೆ ಗೊತ್ತಾಗುತ್ತದೆ. ಆಗ ಓಡಿನ್ ಬಂದು ಎಲ್ಲರನ್ನೂ ವಾಪಸ್ ಕರೆದುಕೊಂಡು ಹೋಗುತ್ತಾನೆ. ಯುದ್ಧ ಮಾಡಿದ್ದು ತಪ್ಪು ಎಂದು ಓಡಿನ್ ಹೇಳಿದ್ದಕ್ಕೆ ಥಾರ್ ಅವನನ್ನು ಅವಮಾನಿಸುತ್ತಾನೆ. ಇದರಿಂದ ಬೇಸರವಾದ ಓಡಿನ್ ಥಾರ್ನ ಎಲ್ಲ ಶಕ್ತಿಯನ್ನು ಕಸಿದುಕೊಂಡು ಅವನನ್ನು ಬೈಫ್ರಾಸ್ಟ್ನ ಸಹಾಯದಿಂದ ಮಿಡ್ಗಾರ್ಡ್ಗೆ ಅಂದರೆ ಭೂಮಿಗೆ ಕಳಿಸುತ್ತಾನೆ. ಇದರ ನಂತರ ಮಾರ್ವೆಲ್ ಸಿನಿಮಾ ಮತ್ತು ಕಾಮಿಕ್ಸ್ನಲ್ಲಿ ವ್ಯತ್ಯಾಸವನ್ನು ಮಾಡಲಾಗಿದೆ. ಕಾಮಿಕ್ಸ್ನಲ್ಲಿ ಥಾರ್ ಭೂಮಿಗೆ ಬಿದ್ದ ತಕ್ಷಣವೇ ಅವನು ಸಂಪೂರ್ಣವಾಗಿ ತನ್ನ ಅಸ್ತಿತ್ವವನ್ನೇ ಮರೆತು ಹೋಗಿದ್ದ. ಅವನು ಡಾಕ್ಟರ್ ಡೊನಾಲ್ಡ್ ಬ್ಲೇಕ್ ಎಂಬ ಹೆಸರಿನಲ್ಲಿ ಡಾಕ್ಟರ್ ಆಗಿದ್ದ. ಕುಂಟನಾಗಿದ್ದ ಕಾರಣ ಊರುಗೋಲಿನಲ್ಲಿ ನಡೆಯುತ್ತಿದ್ದ. ವಿಶೇಷವೆಂದರೆ ಆತನ ಊರುಗೋಲು ಅವನ ಆಯುಧವಾಗಿತ್ತು. ಒಂದು ಬಾರಿ ಆತ ಸಮಸ್ಯೆಯಲ್ಲಿ ಸಿಕ್ಕಿದಾಗ ನೆಲಕ್ಕೆ 2 ಬಾರಿ ಕೋಲನ್ನು ಬಡಿದ. ಆಗ ಅವನ ಶಕ್ತಿ ವಾಪಸ್ ಬಂದಿತ್ತು. ಆದರೆ ಆತ ಭೂಮಿಯಲ್ಲಿ ತನ್ನ ವೇಷ ಮರೆಸಿಕೊಂಡೇ ಜೀವನ ನಡೆಸಿದ. ಆದರೆ ಸಿನಿಮಾದಲ್ಲಿ ಕತೆ ವಿಭಿನ್ನವಾಗಿದೆ. ಇದರ ಪ್ರಕಾರ ಥಾರ್ ತನ್ನ ನೆನಪುಗಳನ್ನು ಮರೆತಿರಲಿಲ್ಲ, ಆದರೆ ಶಕ್ತಿ ಇರಲಿಲ್ಲ. ಜೇನ್ ಫಾಸ್ಟರ್ ಸಹಾಯ ಪಡೆದು ಸುತ್ತಿಗೆ ಇದ್ದಲ್ಲಿ ಹೋದ, ಆದರೆ ಎತ್ತಲು ಸಾಧ್ಯವಾಗಲಿಲ್ಲ. ಆಸ್ಗಾರ್ಡ್ನಲ್ಲಿ ಲೋಕಿ ಮತ್ತು ಓಡಿನ್ ಮಧ್ಯ ವಾಗ್ವಾದ ನಡೆದು ಓಡಿನ್ ದೀರ್ಘ ನಿದ್ರೆಗೆ ಹೋಗುತ್ತಾನೆ. ಆದರೆ ಥಾರ್ ಬಳಿ
ಓಡಿನ್ ಸತ್ತರೆಂದು ಫ್ರಿಗ ನೀನು ಬರಬಾರದೆಂದು ಹೇಳಿದ್ದಾರೆಂದು ಸುಳ್ಳು ಹೇಳುತ್ತಾನೆ. ಜೋತನ್ಹೈಮ್ನವರಿಗೆ ಓಡಿನ್ ಕೊಲ್ಲಲು ಬಂದಾಗ ತನ್ನ ಸ್ವಂತ ತಂದೆ ಅಂದರೆ ಲಾಪಿಯನ್ನೇ ಸಾಯಿಸುತ್ತಾನೆ. ಏಕೆಂದರೆ ಲಾಪಿ ಲೋಕಿಯನ್ನು ಸಾಯಲು ಬಿಟ್ಟಿದ್ದ. ಥಾರ್ನ ಸ್ನೇಹಿತರು ಥಾರ್ನ ಬಳಿ ಬಂದಾಗ ಸತ್ಯ ಏನೆಂದು ತಿಳಿಯುತ್ತದೆ. ಆಗ ಲೋಕಿ ಥಾರ್ ಮತ್ತು ಅವನ ಸ್ನೇಹಿತರನ್ನು ಸಾಯಿಸಲು ಡೆಸ್ಟ್ರಾಯರ್ ಕಳಿಸಿದ. ಥಾರ್ನ ಬಳಿ ಶಕ್ತಿ ಇಲ್ಲದ ಕಾರಣ ಅವನ ಸ್ನೇಹಿತರೇ ಯುದ್ಧಕ್ಕೆ ಮುಂದಾಗುತ್ತಾರೆ. ಕೊನೆಗೆ ಸ್ನೇಹಿತರಿಗಾಗಿ ಥಾರ್ ಸಾಯಲು ಮುಂದಾಗುತ್ತಾನೆ. ಸಾಯುವಂತೆ ಡೆಸ್ಟ್ರಾಯರ್ ಬಳಿ ಹೊಡೆತದಿಂದ ಈ ಸಮಯದಲ್ಲಿ ಅವನಲ್ಲಿ ಅಹಂಕಾರ ಇಲ್ಲದಿದ್ದರಿಂದ ಸುತ್ತಿಗೆ ವಾಪಸ್ ಬಂದು ಡೆಸ್ಟ್ರಾಯರ್ ಅನ್ನು ಸೋಲಿಸಿದ. ನಂತರ ಆಸ್ಗಾರ್ಡ್ಗೆ ಬಂದ. ಲೋಕಿ ಜೋತನ್ಹೈಮ್ ನಾಶ ಮಾಡುವ ಪ್ಲಾನ್ ಗೊತ್ತಾಗಿ ಬೈಫ್ರಾಸ್ಟ್ ಅನ್ನೇ ನಾಶ ಮಾಡಿದ. ಆಗ ಓಡಿನ್ ಕಾಪಾಡಿದ. ಆದರೆ ಲೋಕಿ ಒಳ್ಳೆಯದು ಮಾಡಿದ ಎಂದು ಒಪ್ಪದಿದ್ದರಿಂದ ಲೋಕಿ ಬಾಹ್ಯಾಕಾಶದಲ್ಲಿ ಕಳೆದು ಹೋದ. ಆದರೆ ನಾರ್ಸ್ ಪುರಾಣದಲ್ಲಿ ಓಡಿನ್ ಥಾರ್ಗೆ ಶಿಕ್ಷೆ ಕೊಡಲಿಲ್ಲ. ಕೆಲವು ಸಂದರ್ಭಗಳಲ್ಲಿ ಆತನನ್ನು ಭೂಮಿಗೆ ಕಳಿಸಿದ್ದ. ಆದರೆ ಅದು ಶಿಕ್ಷೆಯಾಗಿರಲಿಲ್ಲ. ಹಾಗೆ ಇನ್ನೊಂದು ವಿಷಯ, ನಾರ್ಸ್ ಪುರಾಣದಲ್ಲಿ ಲೋಕಿ ಲಾಪಿಯನ್ನು ಕೊಂದ ಬಗ್ಗೆ ಉಲ್ಲೇಖವಿಲ್ಲ. MCUನಲ್ಲಿ ಲಾಪಿ ಲೋಕಿಯ ತಂದೆ. ನಾರ್ಸ್ ಪುರಾಣದಲ್ಲಿ ಲಾಪಿ ಲೋಕಿಯ ತಾಯಿ. ಸ್ಟಾನ್ಲಿ ಗೊಂದಲಕ್ಕೆ ಒಳಗಾದ ಕಾರಣ ಈ ಗೊಂದಲ ಉಂಟಾಗಿದೆ. ವಾಲ್ಕರಿ. ನಾರ್ಸ್ ಪುರಾಣದ ಪ್ರಕಾರ ವಾಲ್ಕರಿ ಎಂಬುದು ಆಸ್ಗಾರ್ಡ್ನ ಮಹಿಳಾ ಸೈನ್ಯ. ಅಂದರೆ ಈ ಪುರಾಣದ ಪ್ರಕಾರ ಸೇನೆಯಲ್ಲೂ ಸಹ ಮಹಿಳೆಯರಿಗೆ ಅವಕಾಶ ಇತ್ತು. ಮಾರ್ವೆಲ್ ಕಾಮಿಕ್ಸ್ ಮತ್ತು ಸಿನಿಮಾದ ಪ್ರಕಾರ ಓಡಿನ್ ಮಗಳು ಹೆಲಾ 9 ರಿಯಲಮ್ಗಳನ್ನು ಹೊರತುಪಡಿಸಿ ಬೇರೆ ಗ್ರಹಗಳನ್ನು ವಶಪಡಿಸಿಕೊಳ್ಳಲು ಹೋದಾಗ ಓಡಿನ್ ವಾಲ್ಕರಿ ಸೈನ್ಯವನ್ನು ಕಳಿಸಿದ್ದ. ಆದರೆ ಒಬ್ಬಳನ್ನು ಹೊರತುಪಡಿಸಿ ಉಳಿದ ಎಲ್ಲ ವಾಲ್ಕರಿಗಳು ನಾಶವಾದರು ಎಂಬಂತೆ ತೋರಿಸಲಾಗಿದೆ. ರ್ಯಾಗ್ನರಾಕ್ ಸಿನಿಮಾದಲ್ಲಿ ಉಳಿದ ಆ ಒಬ್ಬಳು ವಾಲ್ಕರಿ ಹೆಲಾ ವಿರುದ್ಧ ಹೋರಾಡಿದಂತೆ ತೋರಿಸಲಾಗಿದೆ. ಹಳೆಯ ನಾರ್ಸ್ ಪುರಾಣದ ಕವಿತೆಗಳಲ್ಲಿ ಕೆಲವು ವಾಲ್ಕರಿಗಳ ಹೆಸರನ್ನು ಉಲ್ಲೇಖಿಸಲಾಗಿದೆ. MCUನಲ್ಲಿ ಉಳಿದ ವಾಲ್ಕರಿಯ ಹೆಸರು ಬ್ರನ್ಹಿಲ್ಡೆ. ಥಾರ್ನ ಆಯುಧ MCU ಮತ್ತು ನಾರ್ಸ್ನಲ್ಲಿಯೂ ಒಂದೇ. ಆದರೆ MCUನಲ್ಲಿ ಸುತ್ತಿಗೆಯನ್ನು ಎತ್ತಲು ಯೋಗ್ಯತೆಯನ್ನು ಹೊಂದಿರಬೇಕು ಎಂಬ ನಿಯಮ ಇದೆ. ಆದರೆ ನಾರ್ಸ್ನಲ್ಲಿ ಈ ನಿಯಮ ಇಲ್ಲ. ಇಲ್ಲಿ ಇದು ವೈಕಿಂಗ್ಗಳ ತಾಯತವಾಗಿ ಬಳಸಲಾಗುತ್ತಿತ್ತು. ಅತ್ಯಂತ ಭಾರವಾಗಿರುವುದರಿಂದ ಥಾರ್ ಮಾತ್ರ ಉಪಯೋಗಿಸುತ್ತಿದ್ದ. ಹಾಗೆ ಥಾರ್ ಯಾವತ್ತೂ ಸ್ಟಾರ್ಮ್ ಬ್ರೇಕರ್ ಎಂಬ ಕೊಡಲಿ ಬಳಸಲೇ ಇಲ್ಲ. ಆಂಗ್ಲೋ ಸ್ಯಾಕ್ಸನ್ ಸಂಪ್ರದಾಯದಲ್ಲಿ ಒಂದು ದೇವತೆ ಕೊಡಲಿ ಬಳಸಿದ ಉಲ್ಲೇಖ ಇದೆ. ಇದು ನಾರ್ಸ್ನ ಭಾಗವಾಗಿಲ್ಲ. ವಲ್ಹಲ ನಾರ್ಸ್ನಲ್ಲಿ ಬರುವ ಒಂದು ರೀತಿಯ ಸ್ವರ್ಗವಾಗಿದ್ದು ಇದು ಆಸ್ಗಾರ್ಡಿಯನ್ನರು ಮತ್ತು ವೈಕಿಂಗ್ಗಳು ಸತ್ತ ನಂತರ ವಿಶ್ರಾಂತಿ ಪಡೆಯುವ ಪ್ರದೇಶದಂತೆ MCUನಲ್ಲಿ ತೋರಿಸಲಾಗಿದೆ. ಆದರೆ ನಾರ್ಸ್ನಲ್ಲಿ ಇದು ಓಡಿನ್ನನ ಅಧೀನದಲ್ಲಿ ಬರುವ ಪ್ರದೇಶವಾಗಿದ್ದು ಓಡಿನ್ನನ ಸಭಾಂಗಣವಾಗಿದೆ. ಇಲ್ಲಿ ಪ್ರವೇಶಿಸಬೇಕೆಂದರೆ ಯುದ್ಧದಲ್ಲಿ ಸಾಯಲೇಬೇಕು. ಇಲ್ಲಿರುವ ಯೋಧರು ಐನೇಜರ್ ಎಂದು ಕರೆಯಲಾಗಿದ್ದು ರ್ಯಾಗ್ನರಾಕ್ಗೆ ತಯಾರಿ ನಡೆಸುತ್ತಾರೆ. ಅಂದರೆ ರ್ಯಾಗ್ನರಾಕ್ ಯುದ್ಧಕ್ಕೆ ತಯಾರಿ ನಡೆಸುತ್ತಾರೆ ಮತ್ತು ಹಬ್ಬ ಮದ್ಯಪಾನವನ್ನು ಮಾಡುತ್ತಾರೆ. ರ್ಯಾಗ್ನರಾಕ್ MCUನಲ್ಲಿ ರ್ಯಾಗ್ನರಾಕ್ ಎಂದರೆ ಆಸ್ಗಾರ್ಡ್ನ ನಾಶ ಮತ್ತು ಹೆಲಾಳಿಂದ ಬ್ರಹ್ಮಾಂಡವನ್ನು ಕಾಪಾಡುವ ಒಂದು ವಿಧಾನ ಎಂಬಂತೆ ತೋರಿಸಲಾಗಿದೆ. ಅಂದರೆ ಆಸ್ಗಾರ್ಡ್ನ ನಾಶ ಹೆಲಾಳ ನಾಶಕ್ಕೆ ಕಾರಣ ಎಂಬಂತೆ ತೋರಿಸಲಾಗಿದೆ. ಆದರೆ ನಾರ್ಸ್ ಪುರಾಣದ ಪ್ರಕಾರ ಲೋಕಿ ಫ್ರಿಗಾಳ ಮಗ ಬಾಲ್ಡರ್ನ ಸಾವಿಗೆ ಒಂದು ರೀತಿಯಲ್ಲಿ ಕಾರಣ ಆಗಿದ್ದ. ಇದರಿಂದ ಫ್ರಿಗ ದುಃಖಿತಳಾಗಿದ್ದಳು. ಇದೇ ಸಮಯದಲ್ಲಿ ಲೋಕಿ ಬಂಧನದಿಂದ ತಪ್ಪಿಸಿಕೊಂಡ. ಇಂತಹ ಹಲವಾರು ಘಟನೆಗಳು ಆಸ್ಗಾರ್ಡಿನಲ್ಲಿ ನಡೆದ ಪರಿಣಾಮ ರ್ಯಾಗ್ನರಾಕ್ ಸಂಭವಿಸಿತು. ಅಪೋಕ್ಯಾಲಿಪ್ಟಿಕ್ನ ಕೊನೆಯ ಹಂತದಲ್ಲಿ ಹೆಲ್ ಸೇರಿಕೊಂಡ ಬಗ್ಗೆ ಉಲ್ಲೇಖ ಇದೆ. ಇದು ದೇವರು ಮತ್ತು ದೈತ್ಯರ ನಡುವಿನ ಸಂಘರ್ಷ ಆಗಿದ್ದು ಹಲವು ಹಂತಗಳಲ್ಲಿ ನಡೆಯಿತು. ಮೊದಲು ಪಿಂಬುಲ್ ವಿಂಟರ್ ಎಂಬ ಹೆಸರಿನ ಶೀತ, ಕತ್ತಲು ಮತ್ತು ಸೂರ್ಯನ ಬೆಳಕಿಗೆ ಬರಗಾಲವಿರುವ ಸ್ಥಿತಿ ಇರುತ್ತದೆ. ನಂತರ ಆಸ್ಗಾರ್ಡ್ನ ದೇವರುಗಳು, ರಾಕ್ಷಸರು ಮತ್ತು ಲೋಕಿ ಹಾಗೂ ಅವನ ಸೈನ್ಯ ಯುದ್ಧ ಮಾಡುತ್ತದೆ. ಇದರಿಂದ ಜಗತ್ತು ಜ್ವಾಲೆಗಳಲ್ಲಿ ಮುಳುಗಿ ನಂತರ ಜಲಪ್ರವಾಹ ಆಗುತ್ತದೆ. ಕೊನೆಗೆ ಉಳಿದ ದೇವರು ಮತ್ತು ಮನುಷ್ಯರು ಹೊಸ ಪ್ರಪಂಚ ಸೃಷ್ಟಿಸುತ್ತಾರೆ ಎಂದು ಹೇಳಲಾಗಿದೆ. ಅಂದರೆ ರ್ಯಾಗ್ನರಾಕ್ ಎಂಬುದು ಆಸ್ಗಾರ್ಡ್ನ ನಾಶವಲ್ಲ, ಇಡೀ ಪ್ರಪಂಚದ ನಾಶ ಮತ್ತು ಮರುಜನ್ಮವಾಗಿದೆ. ಕನ್ವರ್ಜೆನ್ಸ್. ಥಾರ್ ದ ಡಾರ್ಕ್ ವರ್ಲ್ಡ್ ಸಿನಿಮಾದಲ್ಲಿ
ಪ್ರತಿ 5,000 ವರ್ಷಕ್ಕೊಮ್ಮೆ 9 ರಿಯಲಮ್ಗಳು ಒಟ್ಟಿಗೆ ಸೇರುತ್ತದೆ. ಆಗ 9 ರಿಯಲಮ್ಗಳ ಪೋರ್ಟಲ್ ಓಪನ್ ಆಗುತ್ತದೆ. ಕೆಲವು ಸಮಯ ಈ ರೀತಿಯ ಘಟನೆ ಇರುತ್ತದೆ ಎಂದು ತೋರಿಸಲಾಗಿದೆ. ನಾರ್ಸ್ ಪುರಾಣದಲ್ಲಿಯೂ ಈ ರೀತಿಯ ಕತೆ ಇದ್ದು, ಇದು ಪೋರ್ಟಲ್ ಓಪನ್ ಆಗುವ ಕತೆ ಅಲ್ಲ. ಅದರಲ್ಲಿ ಕನ್ವರ್ಜೆನ್ಸ್ ಎಂದರೆ ನಿಫ್ಲಹೇಮ್ ಮತ್ತು ಮುಸ್ಪೆಲ್ಹೇಮ್ಗಳ ಸಂಗಮವಾಗಿದ್ದು ಬ್ರಹ್ಮಾಂಡದ ಉಗಮದ ಆರಂಭಿಕ ಹೆಜ್ಜೆ ಆಗಿದೆ. ಮುಸ್ಪೆಲ್ಹೇಮ್ನ ಶಾಖ ನಿಫ್ಲಹೇಮ್ನ ಹಿಮವನ್ನು ಕರಗಿಸಿ ಜೀವಸಂಕುಲ ಸೃಷ್ಟಿಗೆ ಕಾರಣವಾಗುತ್ತದೆ. MCUನಲ್ಲಿ ಈಜಿಪ್ಟ್ ನಾಗರಿಕತೆ ಮತ್ತು ಗ್ರೀಕ್ ಮೈಥಾಲಜಿ ಆಧಾರಿತವಾಗಿಯೂ ಕಥೆಯನ್ನು ಹೆಣೆಯಲಾಗಿದೆ. ಆದರೆ ನಾರ್ಸ್ ಪುರಾಣದ ಕಥೆಯನ್ನೇ ಹೇಳಿದ್ದು ಯಾಕಂದರೆ ಇದರ ಬಗ್ಗೆ ಹೆಚ್ಚಿನ ಜನಕ್ಕೆ ಮಾಹಿತಿ ಇಲ್ಲ. ಇದಿಷ್ಟು ಈ ವಿಡಿಯೋದ ಮಾಹಿತಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.